ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ್ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಸೊ ನೀವೆಲ್ಲ ನಿಮ್ಮ KCET ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಹೊತ್ತಿನಲ್ಲಿ ನಮ್ಮ KEA ವೆಬ್ಸೈಟ್ನಲ್ಲಿ ನಿಮ್ಮ ಅಡ್ಮಿಷನ್ ಟಿಕೆಟ್ ರಿಲೀಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಮೊದಲು ಹೋಗಿ ನಿಮ್ಮ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂತ ಅಂದ್ರೆ ಈಗಲೇ ರೆಕ್ಟಿಫೈ ಮಾಡ್ಕೊಳ್ಳಿ. ಸೊ ಅದು ಹೇಗೆ ಡೌನ್ಲೋಡ್ ಮಾಡಬೇಕು, ಅದರಲ್ಲಿ ಏನೇನೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ನೋಡಿ, ನಿಮಗೆ ತುಂಬಾ ಇನ್ಫಾರ್ಮೇಶನ್ ಅಂತ ಸಿಗುತ್ತೆ. ಓಕೆ. ಸೊ ಮೊದಲನೇದಾಗಿ ಈ ಪ್ರವೇಶ ಅಂತ ಇರುತ್ತೆ. ಸೊ ಇಲ್ಲಿಗೆ ಹೋದ್ರೆ ನಿಮಗೆ UGCET 2025 ಅಂತ ಬರುತ್ತೆ. ಸೊ ಇದನ್ನ ಹಿಂಗ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮೊದಲನೇ ಲಿಂಕ್ ಏನ್ ಕಾಣ್ತಾ ಇದೆ, ಇಲ್ಲೇ ನಿಮ್ಗೆ ಕಾಣ್ತಾ ಇದೆ ನೋಡಿ. ಸೊ UG ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ಪ್ರವೇಶ ಟಿಕೆಟ್ ಲಿಂಕ್ ಅಂತ ಇದೆ. ಸೊ ಇದನ್ನ ಮೊದಲನೇ ಲಿಂಕ್ ನ ಕ್ಲಿಕ್ ಮಾಡಿ. ಸೊ ಒನ್ಸ್ ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಗೊತ್ತಲ್ವಾ ನಿಮಗೆ ಲಾಗಿನ್ ID, ಪಾಸ್ವರ್ಡ್ ಮತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಲಾಗಿನ್ ID ನಿಮಗೆ ಗೊತ್ತಿರುತ್ತೆ. ನಿಮ್ಮ ಅಪ್ಲಿಕೇಶನ್ ಏನಿರುತ್ತೆ, ಸೊ ಆ ಟೈಮಲ್ಲಿ ನಿಮ್ಗೆ ಬಂದಿರುತ್ತೆ 39 ಇಂದ ಶುರು ಆಗುತ್ತೆ, ನೆನಪಿರ್ಲಿ. ಸೊ ಅದಾದ್ಮೇಲೆ ಪಾಸ್ವರ್ಡ್ ಕರೆಕ್ಟಾಗಿ ಪಾಸ್ವರ್ಡ್ ನ ಎಂಟ್ರಿ ಮಾಡಿ. ಸೊ ಪಾಸ್ವರ್ಡ್ ತಪ್ಪಾದ್ರೆ ಅದು ಓಪನ್ ಆಗೋದಿಲ್ಲ. ಪಾಸ್ವರ್ಡ್ ಏನಾದ್ರು ಮರ್ತೋಗಿತ್ತು ಅಂತಂದ್ರೆ ಫರ್ಗಟ್ ಪಾಸ್ವರ್ಡ್ ಹೊಡೆದು ನೀವು ರಿಟ್ರೀವ್ ಮಾಡಬಹುದು. ಓಕೆ. ಸೊ ಅಂಡ್ ಒನ್ಸ್ ಪಾಸ್ವರ್ಡ್ ಎಲ್ಲ ಆದ್ಮೇಲೆ ಮತ್ತೆ ಒನ್ ಮೋರ್ ಥಿಂಗ್, ಪಾಸ್ವರ್ಡ್ ನ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಶೇರ್ ಮಾಡಕ್ ಹೋಗ್ಬಿಡಿ. ಒನ್ಸ್ ನೀವು ಈ ಪಾಸ್ವರ್ಡ್ ನ ಶೇರ್ ಮಾಡಿದಿರಾ ಅಂತಂದ್ರೆ ಅವರು ನಿಮ್ಮ ಅಪ್ಲಿಕೇಶನ್ ಲಿಂಕ್ ಒಳಗಡೆ ಹೋಗಿ ಏನಾದ್ರು ಚೇಂಜಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಡೋಂಟ್ ಡೂ ದಟ್. ಓಕೆ. ಮೋರ್ ಓವರ್ ಅದು ಮಾಡೋದಕ್ಕೆ ಆಗಲ್ಲ. OTP ಎಲ್ಲ ಕೇಳುತ್ತೆ ಪದೇ ಪದೇ, ತೊಂದರೆ ಇಲ್ಲ. ಸೊ ಓಕೆ, ಲೀವ್ ಇಟ್. ನೆಕ್ಸ್ಟ್ ನಿಮಗೆ ಕ್ಯಾಪ್ಚಾ ಕೊಟ್ಟಿರುತ್ತೆ, ಕ್ಯಾಪ್ಚಾ ಎಂಟ್ರಿ ಮಾಡಿ. ಸೊ PF4 UB3. ಓಕೆ. ಸೊ ಒನ್ಸ್ ನೀವು ಕ್ಯಾಪ್ಚಾ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು OTP ಕೇಳುತ್ತೆ. ನಿಮ್ದು ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ನಂಬರ್ ಕೊಟ್ಟಿದ್ದೀರಾ, ಸೊ ಅದನ್ನ OTP ಕೇಳುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಆ OTP ನ ಎಂಟ್ರಿ ಮಾಡಿ. ಸೊ OTP ನ ಎಂಟ್ರಿ ಮಾಡಿದ ತಕ್ಷಣ 686. ಓಕೆ. ಸೊ ಎಂಟ್ರಿ ಮಾಡಿದ ತಕ್ಷಣ ನೀವು ಎಂಟರ್ ಹೊಡೆದ್ರೆ ಸಾಕು, ನಿಮ್ದು ಪೇಜ್ ಓಪನ್ ಆಗುತ್ತೆ. ಅಡ್ಮಿಷನ್ ಟಿಕೆಟ್ ಲಿಂಕ್ದು ಪೇಜ್ ಓಪನ್ ಆಗುತ್ತೆ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ, ಸರ್ವರ್ ಬಿಸಿ ಇರುತ್ತೆ, ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ತಾ ಇರ್ತಾರೆ. ಹಂಗಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ, ತುಂಬಾ ಟೈಮ್ ಇದೆ. ಸೊ ನೀವು ನಿಧಾನಕ್ಕೆ ಡೌನ್ಲೋಡ್ ಮಾಡ್ಕೊಂತ ಹೋಗ್ಬೋದು. ಸೊ ಸಂಜೆ ಟ್ರೈ ಮಾಡಿ ಅಥವಾ ನಾಳೆ ಟ್ರೈ ಮಾಡಿ, ಏನ್ ಸಮಸ್ಯೆ ಏನಿಲ್ಲ. ಓಕೆನಾ. ಡೌನ್ಲೋಡ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಮೊದಲನೇದಾಗಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ನಲ್ಲಿರುವ ಎಲ್ಲ ಒನ್ ಶಾಟ್ ವಿಡಿಯೋಸ್, ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಎಲ್ಲ ಒನ್ ಶಾಟ್ ವಿಡಿಯೋಸ್ ಇರುತ್ತೆ. ಸೊ ನೀವು ಅದನ್ನ ಒಂದ್ಸರಿ ವಾಚ್ ಮಾಡಿ. ಸೊ ನಿಮ್ಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಅಂಡ್ ಮುಂದೆ ಬರುವಂತ ನಿಮ್ಗೆ ಎಕ್ಸಾಮ್ ಆದ ನಂತರ ಬರುವಂತಹ ಪ್ರತಿಯೊಂದು ಆಪ್ಷನ್ ಎಂಟ್ರಿ ಇರ್ಬೋದು, ಕೌನ್ಸಿಲಿಂಗ್ ಇರ್ಬೋದು, ವೆರಿಫಿಕೇಶನ್ ಬಗ್ಗೆ ಇರ್ಬೋದು, ಎಲ್ಲಾನು ಕೂಡ ನಾವು ವಿಡಿಯೋ ಮಾಡಾಕ್ತಿವಿ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾ ಹೋಗಿ. ಓಕೆ. ಸೊ ಈಗ ಈ ತರ ಓಪನ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಎರಡು ಲಿಂಕ್ ಕೊಟ್ಟಿದ್ದಾನೆ ಆಕ್ಚುಲಿ. ಓಕೆನಾ. ಸೊ ಕ್ಲಿಕ್ ಇದೆ ಟು ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಲಿಂಕ್ 1 ಲಿಂಕ್ 2 ಅಂತ ಕೊಟ್ಟಿದ್ದಾನೆ. ಬೋತ್ ಆರ್ ಸೇಮ್ ಓನ್ಲಿ. ಓಕೆನಾ. ಈ ಸರ್ತಿ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ ನಿಮ್ಮ ಅಡ್ಮಿಟ್ ಕಾರ್ಡ್ ನಲ್ಲಿ. ಏನೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲು ಈ ಲಿಂಕ್ 1 ಅಂತ ಇದೆಯಲ್ಲ, ಈ ಲಿಂಕ್ 1 ಹತ್ರ ಕ್ಲಿಕ್ ಮಾಡಿ. ಓಕೆ. ಸೊ ಲಿಂಕ್ 1 ಹತ್ರ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಡೌನ್ಲೋಡ್ ಆಗಿರುತ್ತೆ. ಓಕೆ. ನಿಮ್ಮ ಅಡ್ಮಿಟೇಷನ್ ಟಿಕೆಟ್ ಏನಿದೆ ಡೌನ್ಲೋಡ್ ಆಗಿರುತ್ತೆ. ಅದು ಹೇಗಿರುತ್ತೆ ಅಂತ ನಾನೀಗ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಇದು ನಿಮ್ಮ ಅಡ್ಮಿಷನ್ ಟಿಕೆಟ್. ಸೊ ನಾವು ಸೆಕ್ಯೂರಿಟಿ ಪರ್ಪಸ್ ನಾನೆಲ್ಲ ಬ್ಲರ್ ಮಾಡಿದ್ದೀನಿ, ತೊಂದರೆ ಇಲ್ಲ. ಸೊ ನಿಮ್ಗೆ ಅಡ್ಮಿಷನ್ ಟಿಕೆಟ್ ಈ ತರ ಕಾಣುತ್ತೆ. ಅರ್ಥ ಆಯ್ತಲ್ವಾ. ಸೊ ನೋಡಿ, ನಿಮ್ಗೆ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ಇರುತ್ತಲ್ಲ ಅದೇ ನಂಬರ್. CET ಸಂಖ್ಯೆ ಅಂತ ಇರುತ್ತೆ. ಮತ್ತೆ ಕ್ಯಾಂಡಿಡೇಟ್ಸ್ ನೇಮ್ ಇರುತ್ತೆ, ಸೆಂಟರ್ ಕೋಡ್ ಇರುತ್ತೆ, ಸಬ್ಜೆಕ್ಟ್ ನೀವು ಯಾವ್ದಾದ್ರು ಅಪ್ಲೈ ಮಾಡಿರ್ತೀರ ಅದ್ರೂ ಇರುತ್ತೆ, ಮತ್ತೆ ನಿಮ್ಮ ಪರೀಕ್ಷಾ ವಿಳಾಸ ಎಲ್ಲ ಇರುತ್ತೆ. ನಮ್ಗೆ ಸಬ್ಜೆಕ್ಟ್ಸ್ ಇರುತ್ತೆ, ಟೈಮಿಂಗ್ಸ್ ಎಲ್ಲ ಇರುತ್ತೆ. ಮತ್ತೆ ಹೊಸದಾಗಿ ಒಂದು QR ಕೋಡ್ ಅಂತ ಕೊಟ್ಟಿದ್ದಾನೆ. ಸಪೋಸ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಈ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ದು ಹಾಲ್ ಟಿಕೆಟ್ ಬರೋ ತರ ಮಾಡಿದ್ದಾರೆ. ಸೊ ಒಳ್ಳೆ ಬೆಳವಣಿಗೆ ಇದು. ಸೊ ಅದಾದ್ಮೇಲೆ ಸೆಕೆಂಡ್ ಪೇಜ್ ನಲ್ಲಿ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ ಇನ್ಸ್ಟ್ರಕ್ಷನ್ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನೋಡ್ತೀನಿ, ಅದನ್ನ ಇನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿ ನೋಡಿ. ಆ ವಿಡಿಯೋ ಕಂಪ್ಲೀಟ್ ಆಗಿರುತ್ತೆ. ಸೊ ಅದನ್ನ ತಪ್ಪದೆ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂತಂದ್ರೆ ನಿಮ್ಗೆ ಯಾವ್ಯಾವ ತರ ಇರಬೇಕು, ಏನೇನ್ ಕ್ಯಾರಿ ಮಾಡ್ಬೇಕು ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ದಟ್ ಈಸ್ ಒನ್ ಥಿಂಗ್. ಅಂಡ್ ಅದಾದ್ಮೇಲೆ ಸೊ ಇದು ಒಂದು ಹೊಸದಾಗಿ ನಿಮ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ KEA ಇಂದ. ಸೊ ಇಟ್ ಇಸ್ ಅ ಗುಡ್ ಮೂವ್ ಫ್ರಮ್ KEA. ಸೊ ನಿಮಗೆ ಪ್ರಾಕ್ಟೀಸ್ ಕಾಪಿ ಅಂತ ಒಂದು OMR ಕಾಪಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಇದು ಡೌನ್ಲೋಡ್ ಆಗಿರುತ್ತೆ. ಸೊ ಇದನ್ನ ಯಾಕೆ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಕಾಪಿ ಅಂತ, ನಿಮ್ಮ ಇದು ಹೆಂಗೆ ನಿಮ್ಗೆ OMR ಕಾಣ್ತಾ ಇದೆ, ಇದು ದಿಟ್ಟೋ ನಿಮ್ಮ OMR ಕೊಡ್ತಾರಲ್ವಾ ಎಕ್ಸಾಮ್ ಟೈಮಲ್ಲಿ, ಇದು ಹೆಂಗಿರುತ್ತೋ ಹಂಗೇನೆ ಇರುತ್ತೆ. ಇದನ್ನ ಕೊಟ್ಟರೆ ಉದ್ದೇಶ ಬಂದ್ಬಿಟ್ಟು ನೀವು ಇವಾಗಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನ ಬೆಸ್ಟ್ ನೀವೇನ್ ಮಾಡಿ ಅಂತಂದ್ರೆ ನೀವೊಂದು ಪ್ರಿಂಟ್ ತಗೊಳ್ಳಿ. ಪ್ರಿಂಟ್ ತಗೊಂಡಾದ್ಮೇಲೆ ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ.
ಇಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತೀರೋ ನೀವು ಅಲ್ಲಿ ಬರಿಬೋದು. ಅಲ್ಲಿ ಹೊಸದಾಗಿ ಫಿಲ್ ಮಾಡೋದ್ಕಿಂತ ಇಲ್ಲಿ ಆಲ್ರೆಡಿ ಒಂದ್ಸರಿ ಫಿಲ್ ಮಾಡಿರ್ತೀರಾ. ಓಕೆ, ಸೊ ನಿಮ್ ನೇಮ್ ಏನಿದೆ ಅದನ್ನ ಎಂಟ್ರಿ ಮಾಡ್ಬೋದು. ಸಿ ಇ ಟಿ ನಂಬರು, ನಿಮ್ಮ ಹಾಲ್ ಟಿಕೆಟ್ ನಲ್ಲಿ ಸಿ ಇ ಟಿ ನಂಬರ್ ಇರುತ್ತಲ್ಲ, ಆ ಸಿ ಇ ಟಿ ನಂಬರು, ಮತ್ತೆ ನಿಮಗೆ ವರ್ಷನ್ ಕೋಡ್. ನಿಮಗೆ ಪಿ ಯು ಸಿ ಎಕ್ಸಾಮ್ ತರ ಒಂದೇ ಇದಿರೋದಿಲ್ಲ, ಇಲ್ಲಿ ವರ್ಷನ್ಸ್ ಇರುತ್ತೆ. A1 A2 A3 A4 B1 B2 B3 ಈ ತರ D4 ವರ್ಗೂ ಇರುತ್ತೆ. ಅಲ್ಲಿ ಏನ್ ಬಂದಿರುತ್ತೆ ಕ್ವಶನ್ ಪೇಪರ್ ಬಂದಾಗ ಅದನ್ನ ಎಂಟ್ರಿ ಮಾಡಿ ಅದನ್ನ ಶೇಡ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೋಡಿ ಯಾವ್ಯಾವ ತರ ಮಾಡಬಾರ್ದು, ಯಾವ ತರ ಮಾಡಬೇಕು ಅಂತ ಇದನ್ನೆಲ್ಲ ಕೊಟ್ಟಿದ್ದಾನೆ ಇಲ್ಲಿ. ಸೊ ಅದನ್ನ ಒಂದ್ಸರಿ ನೋಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ನೋಡಿ OMR ಯಾವ ತರ ಇರುತ್ತೆ, ಮತ್ತೆ ಕ್ವಶನ್ ಪೇಪರ್ ಬುಕ್ಲೆಟ್ ಸೀರಿಯಲ್ ನಂಬರ್ ಕೂಡ ಇರುತ್ತೆ ಇಲ್ಲಿ. ಸೊ ಇದನ್ನು ಕೂಡ ಎಲ್ಲಿ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಾಗ ಗೊತ್ತಾಗುತ್ತೆ ನಿಮಗೆ ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಬಬಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ಇನ್ನೇನು ಕ್ಯಾಂಡಿಡೇಟ್ ಸಿಗ್ನೇಚರ್ ಇರುತ್ತೆ, ನೀವು ಒಂದ್ಸರಿ ಸಿಗ್ನೇಚರ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ಇನ್ವಿಜಿಲೇಟರ್ ಸಿಗ್ನೇಚರ್ ಇರುತ್ತೆ, ಅದು ನಿಮ್ ಕೆಲಸ ಅಲ್ಲ, ಇನ್ವಿಜಿಲೇಟರ್ ಮಾಡ್ಕೋತಾರೆ ಒಂದು. ಓಕೆ, ಅದಾದ ನಂತರ ನೋಡಿ ಇಲ್ಲಿ ಯಾವ್ಯಾವ ತರ ಇರುತ್ತೆ. ನಿಮಗೆ 3 ಕಾಲಮ್ ಕೊಟ್ಟಿದ್ದಾರೆ, ಒಂದೊಂದು ಕಾಲಮ್ ನಲ್ಲಿ 20 20 20 ಕ್ವಶನ್ಸ್ ಕೊಟ್ಟಿದ್ದಾನೆ. ಟೋಟಲ್ ನಿಮಗೆ CET ಎಕ್ಸಾಮ್ ಬಂದ್ಬಿಟ್ಟು 60 ಮಾರ್ಕ್ಸ್ ಇರುತ್ತೆ, ಗೊತ್ತಿರಲಿ. ನೋಡಿ ಎರಡು ಪೇರ್ ಮಾಡ್ಕೊಂತ ಬಂದಿದ್ದಾನೆ, 1 2 1, ಮತ್ತೆ ಸ್ವಲ್ಪ ಗ್ಯಾಪ್ ಇದೆ, 3 4 ಸ್ವಲ್ಪ ಗ್ಯಾಪ್ ಇದೆ, ಈ ತರ. ಓಕೆ, ಅಂದ್ರೆ ನಿಮ್ಗೆ OMR ಇದು ಹೆಂಗಿರುತ್ತೋ ನಿಮ್ಮ ಎಕ್ಸಾಮಿನೇಷನ್ ಕೂಡ OMR ಕೂಡ ಹಿಂಗೇನೆ ಇರುತ್ತೆ. ಓಕೆ, ನಿಮ್ಗೆ ಗೊತ್ತಾಗ್ಲಿ, ಅಲ್ಲಿ ಪ್ಯಾನಿಕ್ ಆಗೋದು ಬೇಡ ಅಂತ ಅವನು ಮುಂಚೆನೆ ಕೊಟ್ಟಿದ್ದಾನೆ. ಸೊ ಇದು ಒಳ್ಳೆ ಬೆಳವಣಿಗೆ. Okay, ಇದನ್ನ ಎಲ್ರೂ ಡೌನ್ಲೋಡ್ ಮಾಡಿ ಒಂದು 3 4 ಪ್ರಿಂಟ್ ತಗೊಳ್ಳಿ, ಏನು ನಿಮ್ದೇನು ಇದಾಗಲ್ಲ. ಪ್ರಿಂಟ್ ತಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆನಾ. ಸೊ ಯಾವ ತರ ಬಬಲ್ ಮಾಡಬೇಕು, ಎಷ್ಟು ಬೇಗ ಬಬಲ್ ಮಾಡಬೇಕು. ತುಂಬಾ ಜನ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ಬಬಲ್ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಕೈ ನಡುಗ್ತಾ ಇರ್ತವೆ ಬಬಲ್ ಮಾಡೋದಕ್ಕೆ. ಆ ತರ ಮಾಡ್ಕೊಂಡಿರ್ತೀರಾ, ಯಾಕಂದ್ರೆ ಫಸ್ಟ್ ಟೈಮ್ ಇದು ಮಾಡ್ತಿರ್ತೀರಾ. ಹಂಗಾಗಿ ತಪ್ಪು ಮಾಡ್ಕೊಳಕ್ ಹೋಗ್ಬಿಡಿ, ಇದನ್ನ ಡೌನ್ಲೋಡ್ ಮಾಡಿ ತಗೊಂಡು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಸೊ ಈ ಇನ್ಸ್ಟ್ರಕ್ಷನ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಸೊ ಅದನ್ನ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ತರ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಇದು ಇನ್ಫಾರ್ಮೇಶನ್ ಯೂಸ್ ಇತ್ತು ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರ ಏನೇ ಕಡೆಯಿಂದ ಲೇಟೆಸ್ಟ್ ಇನ್ಫಾರ್ಮೇಶನ್ ಬಿಟ್ಟರು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲಬಲ್ ಆಗುತ್ತೆ. ಅಂಡ್ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಅಂತೂ ನಮ್ಮ ಚಾನಲ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ, ಬಾಯ್.